ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್, ಬೇಬಿ ಬ್ಲೂ, ಇದು ಕಾಯಿಲೆ ಅಲ್ಲ, ಇದು ಒಂದು ಇಂಬ್ಯಾಲೆನ್ಸ್, ಮನಸ್ಸಿನ ದುರ್ಬಲತೆ. ಇದು ಬರೋದಕ್ಕೆ ಇನ್ನೂ ಹಲವಾರು ಕಾರಣಗಳು ಕೂಡ ಇದೆ. ಅತ್ತೆ ಸರಿ ಇಲ್ಲ. ನಾವು ಯಾವ ಮನೆಗೆ ಹೋಗಿರ್ತೀವಿ ಆ ಮನೆಯಲ್ಲಿ ಅತ್ತೆ ಜೊತೆಗೆ ನಾವು ಇದ್ದಾಗ, ನೀವು ಇದ್ದೀರೋ ಇಲ್ವೋ ಗೊತ್ತಿಲ್ಲ, ಬಟ್ ಕಾರಣಗಳನ್ನು ನಿಮಗೆ ಹೇಳ್ತೀನಿ ನಾನು. ಅತ್ತೆ ಜೊತೆಗಿದ್ದಾಗ ಹಲವಾರು ಟೀಕೆಗಳನ್ನು ಅತ್ತೆ ಮಾಡ್ತಾರೆ. ಅವ್ರ ಕೆಲಸವೇ ಅದು. ಅತ್ತೆಯರ ಕೆಲಸ ಏನು ಅಂದರೆ ಸೊಸೆಯನ್ನು ಕ್ರಿಟಿಸೈಸ್ ಮಾಡೋದು. ನೀವು ಓದಿದ್ದೀರೋ, ಸಂಪಾದನೆ ಮಾಡ್ತೀರೋ ಅಥವಾ ಓದದೆ ದಂಡಪಿಂಡವೋ ಗೊತ್ತಿಲ್ಲ, ಆದರೆ ಅತ್ತೆಯರು ಮಾತ್ರ ಮನೆಯಲ್ಲಿ ಯಾವಾಗಲೂ ಟೀಕೆ ಮಾಡ್ತಾರೆ. ಇದು ಸರಿ, ಇದು ಸರಿ ಇಲ್ಲ, ನೀ ತಪ್ಪು ಮಾಡ್ತಿದ್ದಿ, ಎಲ್ಲ ನೆಗೆಟಿವ್ ಪಾಯಿಂಟ್ಗಳನ್ನು ಕಂಡುಹಿಡಿದು ಮಾತಾಡ್ತಾರೆ. ಇದು ಸಹಿಸ್ಕೊಳಕ್ಕೆ ಆಗೋದಿಲ್ಲ ಹೆಂಗಸರಿಗೆ. ಹೊರಗಡೆ ಹೇಳೋಕ್ಕಾಗೋದಿಲ್ಲ, ಅದನ್ನು ನುಂಗಕ್ಕಾಗೋದಿಲ್ಲ. ಗಂಡನ ಹತ್ರ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಂತ ಹೇಳ್ಬಿಡ್ತಾನ ಗಂಡ. ಸೊ ಈ ಥರ ಒಳಗಡೆ ಹಿಂಸೆ ತಗೊಂಡು ನೋವನ್ನು ತಿಂದು ಯಾರಿಗೂ ಹೇಳೋಕ್ಕಾಗ್ದೇನೆ ಇದು ಮಾನಸಿಕ ಒತ್ತಡವಾಗಿ ಕನ್ವರ್ಟ್ ಆಗುತ್ತೆ. ಅಥವಾ ಈ ಕಾಲದಲ್ಲಿ ಬಿಡಿ, ನಿಮಗೆ ತಾಯಿ ತಂದೆ ಇದ್ದಾರೆ, ನೀವು ಬಂದುಬಿಟ್ಟಿದ್ದೀರಾ ತಾಯಿ ತಂದೆ ಹತ್ರಿ. ಸಾಧಾರಣವಾಗಿ ಸುಮಾರು ಹೆಣ್ಣು ಮಕ್ಕಳು ಮದುವೆ ಮಾಡಿಕೊಂಡು ಬೇರೆ ಹೊರದೇಶದಲ್ಲಿರ್ತಾರೆ, ಅಥವಾ ಬೇರೆ ಜಾತಿ ಹುಡುಗನ್ನ ಮದುವೆ ಮಾಡಿಕೊಂಡು ತಂದೆ ತಾಯಿ ಸಂಪರ್ಕವನ್ನು ಕಳ್ಕೊಂಡಿರ್ತಾರೆ. ಅವ್ರಿಗೂ ರಿಲೇಷನ್ಶಿಪ್ಗೂ ಕನೆಕ್ಷನ್ ಇರೋದಿಲ್ಲ. ಅಂಥದವರಿಗೆ ಮಕ್ಕಳಾದಾಗ ಮಾನಸಿಕವಾಗಿ ನೋವುಗಳನ್ನು ಅನುಭವಿಸ್ತಾರೆ ಅವರು. ಕೆಲವು ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟಬಾರದು, ಗಂಡೇ ಹುಟ್ಟಬೇಕು. ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಟೀಕೆ ಮಾಡ್ತಾರೆ, ಹೆಣ್ಣೆಳೆದು ಬಿಟ್ಲು. ತಂದೆ ತಾಯಿಗೂ ಆಗಲ್ಲ, ಹೆಂಡತಿ ಗಂಡನ ಮನೆ ಕಡೆನೂ ಆಗಲ್ಲ. ಹೆಂಗಸರನ್ನ ಈ ಥರ ಮಾತಾಡಿ ನೋಯಿಸಿದ್ರೆ ಅದು ಮಾನಸಿಕ ಒತ್ತಡಕ್ಕೆ ಕನ್ವರ್ಟ್ ಆಗುತ್ತೆ ಮಕ್ಕಳಾದ ಮೇಲೆ. ಅಥವಾ ಗಂಡನಿಗೆ ಹೆಣ್ಣು ಮಗು ಹಿಡಿಸಲ್ಲ, ಅವೇನೋ ನೀವು ಬೊಸರಾದಾಗ ಗಂಡು ಆಗತ್ತೆ ಅಂತ ತಿಳ್ಕೊಂಡು ಬಿಟ್ಟಿರ್ತಾನ, ನೋಡಿದ್ರೆ ನೀವು ಹೆಣ್ಣು ಹಿಡಿದು ಬಿಡ್ತೀರಾ. ಯಾವಾಗ ನೀವು ಹೆಣ್ಣು ಹಿಡ್ತೀರಾ, ಗಂಡನಿಗೆ ಹೆಣ್ಣು ಮಗು ನೋಡೋಕ್ಕೆ ಬರಲ್ಲ ಅವನು. ಈ ಥರ ಸುಮಾರು ಮನೆಗಳಲ್ಲಿ ನಡೆಯುತ್ತೆ. ಇದೆಲ್ಲ ಬೇಸಿಕ್ ಎನ್ವೈರ್ಮೆಂಟಲ್ ಪ್ರಾಬ್ಲಮ್, ಸಿಚುವೇಶನ್ಸು. ಈ ಥರ ಸಿಚುವೇಶನ್ ಬಂದಾಗ ಮನಸ್ಸಲ್ಲಿ ನೋವುಗಳನ್ನು ತಗೊಂಡು ಹೊರಗಡೆ ಹೇಳೋಕ್ಕಾಗದೇನೆ ನುಂಗಿ ಮಾನಸಿಕ ಒತ್ತಡಕ್ಕೆ ಒಳಪಡ್ತಾರೆ. ಈ ಥರದ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಮಕ್ಕಳು ಹುಟ್ಟಿ 3 ದಿವಸ, 6 ದಿವಸ ಅಥವಾ 6 ತಿಂಗಳು ಕಾಣಿಸ್ಕೋಬೋದು. ಕೆಲವರಿಗೆ 15, 20 ದಿವಸ, 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳಲ್ಲಿ ಹೊರಟೋಗುತ್ತೆ. ಇನ್ನು ಕೆಲವರಿಗೆ ವರ್ಷಗಟ್ಟಲೆ ಇರುತ್ತೆ. ಅದು 2 ವರ್ಷ, 3 ವರ್ಷ, 4 ವರ್ಷ ಕಂಟಿನ್ಯೂ ಆಗುತ್ತೆ. ಇದಕ್ಕೆ ಮೂಲ ಮನೆಯಲ್ಲಿ ಇರೋರಿಗೆ ಈ ವಿಚಾರ ಗೊತ್ತಾಗಬೇಕು. ಅವರು ನಿಮ್ಮನ್ನು ಪ್ರೀತಿಸಬೇಕು, ಅಮ್ಮ ಅಪ್ಪ ಪ್ರೀತಿ ಕೊಡಬೇಕು. ನೋಡಿ, ಮಗು ಮೇಲೆ ಜ್ಞಾನ ಬಂದಿದೆ ನಿಮಗೆ. ಮಗು ನೋಡ್ತೀರಾ ಆ ಕಡೆ ಈ ಕಡೆ, ಕಾನ್ಸಂಟ್ರೇಷನ್ ಇರಲ್ಲ. ಮಗುನ ಎಲ್ಲಿ ಕೊಟ್ಟಿದ್ದೀರಿ? ಅಮ್ಮ ಅಪ್ಪನ ಹತ್ರ ಕೊಟ್ರಾ?